ಈಗಾಗಲೇ ವಿಧಾನ ಪರಿಷತ್ತಿನಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಅತ್ಯಂತ ಯಶಸ್ವಿಯಾಗಿ ಕೆಲಸ ನಿರ್ವಹಿಸ್ತಾ ಇರುವಂತಹ ವಿರೋಧ ಪಕ್ಷದ ನಾಯಕರೇ, ರಾಜ್ಯದ ಅಧ್ಯಕ್ಷರು ಮೈಸೂರಿನ ಚಾಮುಂಡಿಯ ತಾಯಿಯ ಆಶೀರ್ವಾದವನ್ನ ಪಡೆದು ಈ ದೇಶದಲ್ಲಿರುವಂತಹ ಅತ್ಯಂತ ಕಡು ಭ್ರಷ್ಟ ಕರ್ನಾಟಕದ ಸರ್ಕಾರವನ್ನ ಕಿತ್ತೊಗೆಯಬೇಕು ಅನ್ನುವಂತ ಸಂಕಲ್ಪದಿಂದ ಇವತ್ತು ನಾವಿಲ್ಲಿ ಪ್ರಾರಂಭ ಮಾಡಿದ್ದೇವೆ. ಸ್ನೇಹಿತರೆ, ಮೊನ್ನೆ ಒಂದಿಬ್ಬರು ಮಂತ್ರಿಗಳು ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಅವರು? ಭಾಗ್ಯಲಕ್ಷ್ಮಿ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದ್ರೆ ಅದೇನು ಸಂಬಳನ ಅಂತ ಕೇಳಿದ್ದಾರೆ. ನಾನು ಹೇಳಿದೆ, ಸಂಬಳ ಅಲ್ಲಿಲ್ಲ ಅಂದ್ರೆ ಕೊಡ್ತೀವಿ ಅಂತ ಯಾಕೆ ಹೇಳಿದ್ರಿ? 2 ರೂಪಾಯಿ ಡೀಸೆಲ್ ಏರಿಸಿದ್ರಲ್ಲ, ಇವತ್ತಿನಿಂದ ಗೃಹಲಕ್ಷ್ಮಿ, ಭಾಗ್ಯಲಕ್ಷ್ಮಿ ಅಲ್ಲ ಗೃಹಲಕ್ಷ್ಮಿ, ಭಾಗ್ಯಲಕ್ಷ್ಮಿ ಇನ್ನೂ ನಡೀತಾ ಇದೆ. ಅದ್ರ ದುಡ್ಡು ಕೊಡ್ತಾ ಇಲ್ಲ ಇವರು, ಕಳ್ಳ ಮಾಡ. ಆ 2 ರೂಪಾಯಿಯ ಡೀಸೆಲ್ ಇದಕ್ಕಿಂತ ಮೊದಲು 3 ರೂಪಾಯಿ ಏರಿಸಿದ್ರೆ ಪೆಟ್ರೋಲ್ ಡೀಸೆಲ್ 2, ಅದನ್ನ ತಕ್ಷಣ ಕೊಡಬೇಕು. ಹಾಲಿನ ಬೆಲೆ ಏರಿಸಿದ್ದು ತಕ್ಷಣ ಕೊಡಬೇಕು. ನಮ್ಮ ರಾಜ್ಯದೊಳಗ ಸಾಯ್ಬೇಕಂದ್ರೂ ವಿಚಾರ ಮಾಡ್ಬೇಕು, ಹುಟ್ಟಬೇಕಂದ್ರೂ ವಿಚಾರ ಮಾಡ್ಬೇಕು. ಯಾಕಂದ್ರೆ ಬರ್ತ್ ಅಂಡ್ ಡೆತ್ ಸರ್ಟಿಫಿಕೇಟ್ ಸಹಿತ ಅದರ ಫೀಸು ಜಾಸ್ತಿ ಮಾಡಿ 5 ರೂಪಾಯಿ ಇದ್ದಿದ್ದೀಗ 50 ರೂಪಾಯಿ. ಇಲ್ಲಿ ತನಕ 48 ವಸ್ತುಗಳ ಬೆಲೆಯನ್ನ ಏರಿಕೆ ಮಾಡಿ ಇತಿಹಾಸವನ್ನ ಸೃಷ್ಟಿ ಮಾಡಿದಂತ ಯಾವುದಾದ್ರೂ ಒಬ್ಬ ಸುಳ್ಳು ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ, ಮತ್ತು ಕಳ್ಳ ಮುಖ್ಯಮಂತ್ರಿ, ಕಳ್ಳ ಉಪಮುಖ್ಯಮಂತ್ರಿ ಇದ್ರೆ ಅದು ಡಿ ಕೆ ಶಿವಕುಮಾರ್. ಎಂಥ ಒಂದು ಧೂರ್ತರಿದ್ದಾರ, ಕಳ್ಳರಿದ್ದಾರ, ಲಜ್ಜೆಗೆಟ್ಟವರಿದ್ದಾರ ಅಂದ್ರ ಕೇರಳದೊಳಗ ಆನೆಯ ತುಳಿತಕ್ಕೊಳಗಾಗಿ ಒಬ್ಬ ಸತ್ತ. ಕೇರಳದಲ್ಲಿ ಆನೆ ಕಾಲ್ ತಳಗೆ ಸಿಕ್ಕೊಬ್ಬ ಸತ್ತ. 15 ಲಕ್ಷ ರೂಪಾಯಿ ಪರಿಹಾರ ಕೊಟ್ರು. 25 ಲಕ್ಷ ಯಾಕೆ ಕೊಟ್ರು ಅಂದ್ರೆ ಆನೆ ನಮ್ಮದಂತ, ಆನೆ ನಮ್ಮದ. ಕರ್ನಾಟಕದಲ್ಲಿ ಸತ್ರ 5 ಲಕ್ಷ, ಕೇರಳದಲ್ಲಿ ಹೋಗಿ ಸತ್ರ 25 ಲಕ್ಷ. ಯಾಕೆ? ಪ್ರಿಯಾಂಕಾ ವಾದ್ರಾ ಅದು ವಯನಾಡಲ್ಲಿ ಸತ್ತದ್ದಕ್ಕೆ. ಬೇರೆ ಕಡೆ ಆಗಿದ್ರೆ ಕೊಡ್ತಿದ್ರಲ್ಲ ಗೊತ್ತಿಲ್ಲ. ಇವತ್ತು ಆಸ್ತಿಯ ರಿಜಿಸ್ಟ್ರೇಷನ್ ಜಾಸ್ತಿ ಮಾಡಿದ್ದಾರೆ. ಬರ್ತ್ ಅಂಡ್ ಡೆತ್ ಸರ್ಟಿಫಿಕೇಟ್ ಜಾಸ್ತಿ, ಹಾಲಿನ ಜಾಸ್ತಿ, ಆಲ್ಕೋಹಾಲ್ ಜಾಸ್ತಿ, ಸ್ಟಾಂಪ್ ಡ್ಯೂಟಿ ಜಾಸ್ತಿ, ರೋಡ್ ಟ್ಯಾಕ್ಸ್ ಜಾಸ್ತಿ, ವೆಹಿಕಲ್ ಟ್ಯಾಕ್ಸ್ ಜಾಸ್ತಿ, ಆಸ್ಪತ್ರೆ ಬಿಲ್ ಜಾಸ್ತಿ, ಮತ್ತು ಯಾರು ದುಡ್ಡು ಕೊಟ್ಟು ಬಸ್ನಲ್ಲಿ ಪ್ರಯಾಣ ಮಾಡಬೇಕು ಅವ್ರಿಗೆ ಟಿಕೆಟ್ ದರ ಜಾಸ್ತಿ, ಬಸ್ಗಳು ಕಮ್ಮಿ ಮಾಡಿ. ಇವತ್ತು ನಾನು ಒಬ್ಬರಿಗೊಂದು ಲೆಕ್ಕ ಹೇಳಿದ್ದೆ. ಕರ್ನಾಟಕದ ಈ ಒಟ್ಟು ದುಡ್ಡೇನೋ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ. ಅದರಿಂದ ಎಷ್ಟು ರಾಜಸ್ವ ಸಂಗ್ರಹ ಆಗ್ಬೋದು ಅಂತ ಲೆಕ್ಕ ಹಾಕಿರಿ ಅಂತ ಹೇಳಿದ್ರೆ 70-75 ಸಾವಿರ ಕೋಟಿ ಸಂಗ್ರಹ ಆಗುವ ಸಾಧ್ಯತೆ ಇದೆ ಅನ್ನುವಂತಹ ಮಾತನ್ನು ಹೇಳಿದ್ರು. ಆದ್ರೆ 50,000 ಕೊಡೋರಿಗೆ 3 ತಿಂಗಳ ತಡ ಮಾಡ್ತಾರೆ. ಆ ಅನ್ನ ಭಾಗ್ಯ 10 ಕೆಜಿ ಬೇಕಾ ಬೇಡವಾ ಅಂತ ಕೇಳಿದಂತವರು ಅದರ ದುಡ್ಡಿನೂ ಹಾಕಿಲ್ಲ. ನನ್ನ ಹತ್ರ ಮುನಿಯಪ್ಪನವ್ರು ಬಂದಿದ್ರು, ನಮಗೆ ಅಕ್ಕಿ ಕೊಡ್ರಿ ಅಂತ. ಅವ್ರೇನ್ ತಿಳ್ಕೊಂಡಿದ್ರು ನಾವು ಕೊಡಲ್ಲ, ತಗೊಂಡೋಗ್ರಿ ಅಂತ. 3-4 ತಿಂಗಳಾದ್ರೂ ಆರ್ಡರ್ ಕೊಟ್ಟಿಲ್ಲ ಇನ್ನೊಂದು ತನಕ. ಇದು ಕಾಂಗ್ರೆಸ್ಸಿನ ಹಣೆ ಬರ ಸ್ನೇಹಿತರೆ. ಒಂದು ಕಡೆ ಬೆಲೆ ಏರಿಕೆ, ಇನ್ನೊಂದು ಕಡೆ ಭ್ರಷ್ಟಾಚಾರ, ಮೂಡ ಹಗರಣ, ವಾಲ್ಮೀಕಿ ಹಗರಣ. ಎಲ್ಲಿ ಬೇಕಾದ್ರೂ ಸಹಿತ ದುಡ್ಡು ತಿನ್ಲಿಕ್ಕೆ ಸಿಕ್ಕಂತಲಿಕ್ಕೆ ಅದು ಏನ್ ಬೇಕಾದ್ ಮಾಡ್ತಾರೆ. ಎಂತ ಒಂದು ಅಸಹಿಷ್ಣುತೆ, ಇದು ಇಂಟಾಲರೆನ್ಸ್. ಒಬ್ಬ ವ್ಯಕ್ತಿ, ಒಬ್ಬ
ಇಂಪ್ಲಿಮೆಂಟ್ ಮಾಡಲ್ಲ ಅಂತ ಹೇಳ್ತಾರೆ. ನಾನು ಈ ಕಾಂಗ್ರೆಸ್ ಅವರಿಗೆ ಹೇಳಲಿಕ್ಕೆ ಬಯಸ್ತೀನಿ, ನೀವೆಲ್ಲ ನಿಮ್ಮ ತಾತ ನಿಮ್ಮ ಮುತ್ತಾತ ಬಂದು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಾಗ್ತದೆ. ಕಾಂಗ್ರೆಸ್ ಪಾರ್ಟಿಯವರಿಗೆ ಇರುವ ಸಂಕಟ ಏನು ಸ್ನೇಹಿತರೆ ನಿಮಗೆ ಗೊತ್ತಿರಲಿ. 2013ರಲ್ಲಿ 18 ಲಕ್ಷ ಎಕರೆ ಇದ್ದಂತ ವಾಕ್ ಇವತ್ತು 38 ಲಕ್ಷ ಎಕರೆ ಆಗ್ತದೆ. 38 ಲಕ್ಷ ಎಕರೆಗೆ 168 ಕೋಟಿ ರೂಪಾಯಿ ರೆವಿನ್ಯೂ ಬರ್ತದೆ. ಮೋದಿ ಸರ್ಕಾರ ಎರಡನೇ ಸಂಗತಿಯನ್ನ ಮಾಡಿದೆ. ಏನು? ಮೊದಲನೇದ್ದು, ಯಾರು ಬೇಕಾದವರ ಆಸ್ತಿ ನಮ್ಮ ಆಸ್ತಿ ಅನ್ನೋಂಗಿಲ್ಲ. ಸೆಕ್ಷನ್ 40 ಅಮೆಂಡ್ಮೆಂಟ್ ಮಾಡಿದ್ವಿ ನಾವು. ಯಾರು ಬೇಕಾದವ್ರು ನಮ್ಗೆ ಬರಲ್ಲ. ಇದ್ರಾಗ ಬರೀ ಹಿಂದೂಗಳ ಆಸ್ತಿ ಅಷ್ಟೇ ನಮ್ಮಂದಿಲ್ಲ, ಮುಸಲ್ಮಾನರ ಆಸ್ತಿನೂ ಹೊಡೆದ. ಬೆಂಗಳೂರಿನ ಒಂದು ಪ್ರತಿಷ್ಠಿತ ಪಂಚತಾರ ಹೋಟೆಲ್ ವಕ್ಫ್ ಆಸ್ತಿ ಅಂತೇಳಿ 12,000 ರೂಪಾಯಿ ಬಾಡಿಗೆ ತಗೊಳ್ತಾರೆ. ಸಿಎಂ ಮನೆ ಮುಂದಿನ ಇದೆ ಅದು. ವಿನ್ಸನ್ ಮ್ಯಾನರ್ ಹೋಟೆಲ್ ಅದು ನೋಟಿಫಿಕೇಶನ್ ಮಾಡಿದ್ರು. ಅದೇ ರೀತಿ ಹಾನಗಲ್ಲದ ಒಂದು ಹಳ್ಳಿಯಲ್ಲಿ, ಹಾನಗಲ್ ತಾಲೂಕಿನ ಒಂದು ಹಳ್ಳಿಯಲ್ಲಿ 1960ರಲ್ಲಿ ಖರೀದಿ ಮಾಡಿದಂತಹ ಒಬ್ಬ ಬಡ ರೈತನ ಭೂಮಿಯನ್ನು ವಶಪಡಿಸಿಕೊಳ್ತಾರೆ. ಇದು ಆಗಬಾರದು, ಇದು ತೀರ್ಮಾನ ಮಾಡಿದ್ರು. ಎರಡನೇದು, ಯಾರ್ಯಾರು ವಕ್ಫ್ ಆಸ್ತಿಯನ್ನ ಹೊಡೆದು ತಮ್ಮ ಸ್ವಂತಕ್ಕೆ ಲಾಭ ಮಾಡಿಕೊಂಡಿದ್ದಾರೆ ಅದರಿಂದ ರೆವಿನ್ಯೂ ಗಳಿಸಿ ಈ ದೇಶದಲ್ಲಿ ಏನು ಬಡ ಮುಸಲ್ಮಾನರಿದ್ದಾರೆ ಅವರಿಗೂ ಕೂಡ ಅದರ ಸವಲತ್ತು ತಟ್ಟಬೇಕು ಅನ್ನುವಂತಹ ಒಂದು ಪರಿವರ್ತನೆ ವಕ್ಫ್ ಬಿಲ್. ಅದಕ್ಕೆ ಯಾವಾಗ ಇದು ಆಗ್ತದೆ ಮುಸಲ್ಮಾನಿಗೂ ಗೊತ್ತಾಗ್ತದೆ. ಈ ಒಂದು ಕಾಂಗ್ರೆಸ್ ಸರ್ಕಾರ ನಮಗೆ ಮೋಸ ಮಾಡ್ತಾ ಇದೆ. ಹಾಗಾಗಿ ಸ್ನೇಹಿತರೆ, ಈ ತುಷ್ಟೀಕರಣದ, ಬೆಲೆ ಏರಿಕೆಯ, ಭ್ರಷ್ಟಾಚಾರದ ಈ ಕಾಂಗ್ರೆಸ್ ಪಾರ್ಟಿಯನ್ನ ಕಿತ್ತಾಕ್ಬೇಕಾಗಿ ರೇವಂತ್ ರೆಡ್ಡಿ ಹಾಳಕ್ ಶುರು ಮಾಡಿದ್ದಾರೆ. ಆಲ್ರೆಡಿ ನನ್ನ ಹತ್ರ ಬಂದಿದ್ದಾರೆ ರೇವಂತ್ ರೆಡ್ಡಿ ಅವರು. ಏನ್ರಿ ರೇವಂತ್ ರೆಡ್ಡಿ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿರಲಿಲ್ಲ ಅಂತಂದೆ. ಅದಕ್ಕೆ ಅವ್ರು ಹೇಳಿದ್ರು, ಏನಂತ ಹೇಳ್ಯಾರ ರೇವಂತ್ ರೆಡ್ಡಿ ಅವರು, ಗ್ಯಾರಂಟಿ ಕೊಡಕ್ ಆಗಲ್ಲ ಅಂತ. ನಾನು ಕೇಳಿದೆ ರೇವಂತ್ ರೆಡ್ಡಿ ಅವ್ರಿಗೆ, ಏನ್ರಿ ಹಿಂಗ್ ಹೇಳಿದಿರಲ್ಲ ಅಂತ. ಸತ್ಯ ಎಲ್ಲರೂ ಒಂದ್ ಕಡೆ ಹೇಳಬೇಕಲ್ಲ ಅಂತ. ಯಾವುದೇ ಯೋಜನೆಯಿಂದ ಗ್ಯಾರಂಟಿ ಘೋಷಣೆ ಮಾಡೋದು ಜನರ ತಲೆ ಬೋಳಿಸುವಂತಹ ಕೆಲಸವನ್ನ ಮಾಡುವಂತಹದ್ದು ಕಾಂಗ್ರೆಸ್ ಪಾರ್ಟಿ ಸ್ನೇಹಿತರೆ. ಹಾಗಾಗಿ ದೇಶದಲ್ಲಿ ಒಂದು ಪರಿವರ್ತನೆ ಯಾವ ರೀತಿ 10 ವರ್ಷದಲ್ಲಿ ಆಗಿದೆ ಅದೇ ರೀತಿ ಕರ್ನಾಟಕದಲ್ಲಿ ಆಗಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ನಮ್ಮ ಅಧ್ಯಕ್ಷರು, ನಮ್ಮ ಇಬ್ಬರು ವಿರೋಧ ಪಕ್ಷದ ನಾಯಕರು ವಿಧಾನಸಭೆಯಲ್ಲಿ ಅತ್ಯಂತ ಸಮರ್ಥವಾಗಿ ಹೋರಾಟ ಮಾಡಿದರೆ ಈ ಬೀದಿಗೆ ಈ ಹೋರಾಟವನ್ನ ತೆಗೆದುಕೊಂಡು ಜನ ಜಾಗೃತಿ ಮಾಡುವಂತಹ ಕೆಲಸವನ್ನ ನಮ್ಮ ಅಧ್ಯಕ್ಷರು ಮಾಡ್ತಾ ಇದ್ದಾರೆ. ನಮ್ಮ ಇಬ್ಬರು ವಿರೋಧ ಪಕ್ಷದ ನಾಯಕರು, ನಮ್ಮ ಎಲ್ಲ ನಾಯಕರು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಸೇರಿ ಇದಕ್ಕೆ ಬೆಂಬಲವನ್ನು ಕೊಟ್ಟು ಕಾಂಗ್ರೆಸ್ ಪಾರ್ಟಿಗೆ ಈ ಹೋರಾಟದ ಬಿಸಿ ತಟ್ಟಬೇಕು, ಆ ರೀತಿ ಒಂದು ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವಂತಹ ವಿನಂತಿಯನ್ನ ಮಾಡ್ತಾ ಬಹಳ ಬೇಗ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಕಾಂಗ್ರೆಸ್. 2 ರೂಪಾಯಿ ಡೀಸೆಲ್ ಬೆಲೆಯನ್ನ ಕೇಂದ್ರವು ಏರಿಸಿದೆ ಅಂತ ಹೇಳಿ ನಮ್ಮ ಎಲ್ಲ ಇಲ್ಲಿ ವೇದಿಕೆ ಮೇಲೆ ಇದ್ದವರಿಗೆ ಸಹಿತವಾಗಿ ಹೇಳ್ತೀನಿ, ನಾವು ಏರಿಸಿದ 2 ರೂಪಾಯಿ ಅದು ಗ್ರಾಹಕರಿಗೆ ಅದು ತಟ್ಟೋದಿಲ್ಲ. ಗ್ರಾಹಕರಿಗೆ ನಾವು ಅದನ್ನು ಪಾಸ್ ಆನ್ ಮಾಡಕ್ ಬಿಡೋದಿಲ್ಲ. ಆ ಬೆಲೆ ನಮ್ಮ ಆಯಿಲ್, ಭಾರತ ಸರ್ಕಾರದ ಆಯಿಲ್ ಕಂಪನಿಗಳು ಅದರ ಭಾರವನ್ನು ಅವರು ಸ್ವೀಕಾರ ಮಾಡ್ತಾರೆ. ಜನರಿಗೆ ಆ ಬೆಲೆ ಏರಿಕೆಯ ಬಿಸಿ ತಟ್ಟಲಾರದಂತೆ ನೋಡಿಕೊಂಡಂತಹ ಸರ್ಕಾರ ಅದು ಮೋದಿ ಸರ್ಕಾರ. ಕಳೆದ 10 ವರ್ಷದಲ್ಲಿ 3-4 ಬಾರಿ ನಾವು ಸೆಂಟ್ರಲ್ ಎಕ್ಸೈಸ್ ಬೆಲೆಯನ್ನ ದರವನ್ನು ಇಳಿಸಿದ್ದೇವೆ ಸ್ನೇಹಿತರೆ. ಯಾರಿಗೆ ಬಡವರ ಜೀವನದ ಕಷ್ಟ ಗೊತ್ತಿರ್ತದೆ ಅವರು ಬಡವರ ಪರವಾಗಿ ಭ್ರಷ್ಟಾಚಾರ ರಹಿತವಾದಂತಹ ಆಡಳಿತವನ್ನು ನಡೆಸ್ತಾರೆ. ಅದಕ್ಕಾಗಿ ನಾವೆಲ್ಲ ಈ ಸಂಘರ್ಷಕ್ಕೆ ಸಿದ್ಧರಾಗೋಣ ಮತ್ತು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ, ಎಟಿಎಂ ಕಾಂಗ್ರೆಸ್ ಸರ್ಕಾರ, ರಾಹುಲ್ ಗಾಂಧಿ ಮತ್ತು ಸೆಂಟ್ರಲ್ ಪಾರ್ಟಿಗೆ ವ್ಯವಸ್ಥೆ ಬೇಕು. ಇಲ್ಲಿ ಯಾರನ್ನಾರ ಕಳಿಸ್ತಾರೆ. ಮುಖ್ಯಮಂತ್ರಿ ತೆಗಿತೀವಿ, ಉಪಮುಖ್ಯಮಂತ್ರಿ ತೆಗಿತೀವಿ, ಅಧ್ಯಕ್ಷ ತೆಗಿತೀವಿ ಅಂತ ರಾಮನವರು ಬಹಳ ಚೆನ್ನಾಗಿ ಹೇಳಿದ್ರು. ಒಬ್ಬರಿಗೆ ಅಧ್ಯಕ್ಷ ಆಗುವ ಚಿಂತೆ, ಒಬ್ಬರಿಗೆ ಮುಖ್ಯಮಂತ್ರಿ ಆಗುವ ಚಿಂತೆ, ಕಾಂಗ್ರೆಸ್ ಶಾಸಕರಿಗೆ ದುಡ್ಡಿಲ್ಲ ಅನ್ನುವಂತ ಚಿಂತೆ, ಇಂಥ ಹಲವು ಚಿಂತೆಗಳನ್ನು ಎದ್ದವರಲ್ಲಿ ಕಂಡನು. ಬಡವರ ಚಿಂತೆಯನ್ನ
ಮಾಡುವಂತವ್ರು ಯಾರು ಇಲ್ಲ ಇವತ್ತು ಕಾಂಗ್ರೆಸ್ನೊಳಗೆ ಸ್ನೇಹಿತರೆ. ಹಾಗಾಗಿ ನಾವು ಈ ಹೋರಾಟವನ್ನ ಒಂದು ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋರಾಟ ಮಾಡೋಣ. ಸಿದ್ದರಾಮಯ್ಯನವರಿಗೆ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಜನ ವಿರೋಧಿ ಆಡಳಿತವನ್ನ ಮಾಡ್ತಾ ಹೀಗೆ ನೀವು ಮುಂದುವರಿಸಿದ್ರೆ ಕಾಂಗ್ರೆಸ್ಸಿನವರು ನೀವು ಬೀದಿಯಲ್ಲಿ ಅಡ್ಡಾಡುವುದು ಕಷ್ಟ ಆಗುವಂತ ಒಂದು ಸ್ಥಿತಿ ಬರ್ತದೆ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.